ಆಮೇಲೆ ಮಿಕ್ಸ್ಚರ್ ಕೊಡಿ. ಎಷ್ಟು? 70 rupees per kg. So guys, hi guys, welcome back to my YouTube channel. ನಮ್ಮೂರಿಗೆ ಹೋಗ್ಬೇಕು. ಸೊ ಆನ್ ದ ವೇ ಇಲ್ಲಿ ಬ್ಯಾಂಗ್ಳೂರಿಂದನೇ ಅವ್ರಿಗೆ ಅಜ್ಜಿಗೆ ತಿನ್ನೋದಕ್ಕೆ ಏನಾದರೂ ತೊಗೊಂಡು ಹೋಗೋಣ ಅಂತೇಳಿ ಬೇಕರಿ ತೊಗೊಂಡು ಹೋಗ್ತಾ ಇದೀವಿ. ನಮ್ಮೂರಲ್ಲೆಲ್ಲ ಸಿಗುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಏನು ಅಲ್ಲಾದ್ರೆ ಅವ್ರು ನಾರ್ಮಲ್ ಆಗಿ ತಗೊಳ್ತಾರೆ ಅಂತ ಹೇಳಿ ಇಲ್ಲಿ ತೊಗೊಳಕ್ಕಂತ ಬಂದಿದ್ದೀನಿ. ಬೇರೆ ಮಿಕ್ಸ್ಚರ್ ಆಯ್ತಲ್ಲ, ಇದೊಂದು ಚಾಕ್ಲೇಟ್ ಮತ್ತು ಮ್ಯಾಂಗೋದು 2 ಕ್ರೀಮ್ ಬಂದ್ಬಿಟ್ಟು. ಹಾಂ ನೀವು ಬರ್ತೀರಾ. ಆ್ಯಕ್ಚುಲಾಗಿ ನಿಮ್ಮನ್ನೇ ಬೇರೆ ನಿಮ್ಮ ತಮ್ಮನ ಇನ್ನೊಬ್ರು ಯಾರು ಇರಬೇಕಲ್ಲ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನ ಬಿಟ್ಟು ಫ್ರೆಂಡಾ? ಸೊ ಇದು ರೆಗ್ಯುಲರ್ ಆಗಿ ಬರ್ತೀನಿ. ಆಮೇಲೆ ಇನ್ನೊಂದು ಇವ್ರು ಹೇಳಿರೋದು ಏನಂದ್ರೆ, ಇದೇ ಬೇಕ್ರಿ, ಯಾವ್ದು ರಾಘವೇಂದ್ರ ಬೇಕ್ರಿ ಅವರು. ನೆಕ್ಸ್ಟ್ ನಮ್ಮ ಮನೇಲಿ ಯಾರ್ದಾದ್ರು ಬರ್ಡೇ ಇದ್ದಾರೆ, ಮಮ್ಮಿ ಡ್ಯಾಡಿ ನಂದು ನಮ್ಮ ಅಣ್ಣಂದು, ನಮ್ಮ ಮನೆಯವ್ರನ್ನ ಹೊರತುಪಡಿಸಿ ಅಲ್ಲ ಸರ್ ನಮ್ಮ ಮನೆಯವ್ರನ್ನ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಎಲ್ಲ ತೋರಿಸ್ತಿದ್ದೆ. ಹೇಳಿದ್ದಾರೆ ಬರ್ಡೇ ಇದ್ದಾಗ ನಾನು ಫ್ರೀಯಾಗಿ ನಿಮಗೆ ಕೇಕ್ನ ಕೊಡ್ತೀನಿ ಅಂತ. ನಿಮ್ಮ ಹೆಸರು? ನಮ್ಮ ಮಹಾಲಕ್ಷ್ಮಿ SN ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ತೋರಿಸಲಿ ಆಂಟಿ ಹಾಯ್ ಮಾಡಿ. ಹಾಂ ಯೂಟ್ಯೂಬ್ ಚಾನಲ್ ಹಾಯ್ ಮಾಡಿ, ಹಾಗೆ ಹಾಯ್ ಮಾಡಿ, ಹಾಗೆ ಹಾಯ್ ಮಾಡಿ. ಏನಿಗೆ ಇಷ್ಟ ಬಂದಿದೆ? ಸೊ ಗೈಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸೊ ಹಾಗಾಗಿ ಅವ್ರ ಫೋನ್ ತೊಗೊಂಡು ನಾನೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಯಾಕೋ ಅಕೌಂಟ್ ಬರ್ತಾ ಇಲ್ಲ. ನಾನು ಅದೇ ಅನ್ಕೊಂತ ಇದ್ದೀನಿ, ಯಾಕೆ ಬರ್ತಾ ಇಲ್ಲ ನನ್ನ ಹೆಸರು ಅಷ್ಟು ಫೇಮಸ್ ಇದ್ರು ಅಂತ. ಅಷ್ಟೇ ನೋಡಿ, ಮಹಾಲಕ್ಷ್ಮಿ SN ಅಂತ ಹೋದ್ರೆ ಫಸ್ಟಲ್ಲೇ ನನ್ನ ಹೆಸರು ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ನ್ಯೂಸ್ ಚಾನಲ್ ಕೊಟ್ಟಾಗ ಹಿಂಗೆ ಬರುತ್ತೆ. ಇಲ್ಲಿ ಆಲ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ. ಇಷ್ಟೇ ನೋಡಿ. ಸೊ ಇಲ್ಲಿ ಎಷ್ಟು ಸತಿ ಬಂದಿದ್ದೀನೋ ಅಷ್ಟು ಸತಿ ಒಬ್ಬೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನೋಡಿ ವೀಡಿಯೋಸ್ನ ನೋಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಂ ನಡ್ರಿ. ಸೊ ಗೈಸ್, ಇವಾಗ ಪೆಟ್ರೋಲ್ನ ಹಾಕ್ಸ್ಕೊಂಡು ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ? ಮಾರ್ನಿಂಗ್ 5:30. ಓಕೆ, 5:30 6 o'clock ಎಲ್ಲ ರೀಚ್ ಆಗ್ತೀವಿ. ಸೊ ನಮ್ಮ ಚೋಟು ಬಾಸ್ ಇದ್ದಾನೆ. ಸೊ ಮಳೆ ಬ್ಯಾಂಗ್ಳೂರಿಂದ ಚೋಟು ಹಾಯ್ ಹೇಳು. ಇಲ್ಲಿ ಚೋಟು ಹಾಯ್. ಹಾಯ್ ಇಲ್ಲಿ ಈ ಕಡೆ ಈ ಸೈಡ್ ನೋಡು, ಇಲ್ಲೇ ಹೇಳು ಹಾಯ್ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನಪ್ಪ
3 ಕೊಡ್ಬೆ. ಬಾಯಿ ನೋಡ್ಬಾಯಿ. ಹಾಗಾಗಿ ಸೊ ಗೈಸ್ ಇವಾಗ ಟೀ ಕುಡಿಯೋಣ ಅಂತ ಹೇಳಿ ಉಳ್ವಿ ಚನ್ನಬಸವೇಶ್ವರ ಖಾನಾವಳಿ ಮುಂದೆ ನಿಂತಿದ್ದೀವಿ. ಅಷ್ಟೇ ಚಕಡಿ ಮಾರಕ್ಕೆ ಇಟ್ಟಿರಿ. ಮುಂದೆ ಎಷ್ಟು ಸತಿ ಹಳಿಯಾಳ ಬಂದಿದ್ಯಾ? ಹಳಿಯಾಳ ಅಮ್ಮ ಮನೆ ಯಾವ್ದು ಅಂತ ಕಂಡಿಡಿ ಗಣೇಶ್. ಎಲ್ಲ ಒಂದೇ ತರ ಇದೆಯಪ್ಪ, ಅದಕ್ಕೆ ಹೆಂಗ್ ಒಂದೇ ತರ ಇದೆ ಗಣೇಶ್? ಕಂಡಿಡಿ. ಸೊ ಗೈಸ್ ಫೈನಲಿ ನಮ್ಮ ಅಜ್ಜಿ ಮನೆ ರೀಚ್ ಆಗಿಬಿಟ್ವಿ. ನೋಡಿ ಅವ್ನು ಫಸ್ಟು ಈಚೆ ಹಾಕ್ರು ಅವನ್ನ. ಹಿತ್ತಲಕ್ಕ ಓಡ್ತಾನ, ನಾವು ಹಿಡ್ಕೊಳ್ಬೇಕು ಅವನ್ನ. ಮಮ್ಮಿ ಹಾ ಮಮ್ಮಿ ಆರಾಮ? ಏನ್ ಬಿಟ್ರಿ ಎಷ್ಟು ಲಗು ಐತಿ? ಚೋಟು ಇರ್ಲಿ ಎಲ್ಲೈತೆ? ಹಳೆ ಮನೆ ನಮ್ದು. ಬಂದಿಲ್ಲ ಮತ್ತೆ ಕೇಳ್ತಾ ಇದ್ದೀರಾ? ಚೋಟು ಸಾಕು ಮಮ್ಮಿ ಸಾಕು, ಭಾಳ ಹಾಕ್ಬಾರ್ದು ನಂಗೆ. ಚೋಟು ಬಾಯ್ಲಿ, ಚೋಟು ಕರ್ಕೊ. ಹಾ ಮಮ್ಮಿ, ಮಾಮಾದ ಇವತ್ತು ಬರ್ತಾರಂತ ಫೋನ್ ಮಾಡಿದ್ರು. ಲಘು ಎದ್ದು ಈಗ ನೋಡ ಲಾಸ್ಟ್ ಟೈಮ್ ಬಂದಾಗ ಲೈಟ್ ಏನದ ಇರ್ಲಿ ತಗೋ. ಗ್ಯಾಸ್ ಕೆಳಗೆ ತೊಗೊಂಡೋಗ್ಬಿಡಿ ಆತಿ.
ಗಣೇಶ್ಗೂ ಅಕ್ಕ ನೀವೆಲ್ಲ ಕಡೆ ಕಳಿಸ್ತೀರಿ ಇವ ನಾನು ತಿಳ್ತೇನೆ ಎಲ್ಲಾರು ನೋಡಿದಾರ ಎಷ್ಟು ಕಡೆಗ ಎಷ್ಟು ಕಡೆ ನೋಡಿದಾರ ಅಲ್ಲೇನೋ ಹಾಕ್ಬಿಡ್ತಾಳೆ ಇರಕ್ಕೆ ಫಸ್ಟ್ ಏನೇ ಚೀಲ್ ತಂದು ಮಂಜೂರಾಗಿ ಮಾಡ್ತಾರೆ ಇವರು ತಿಂದ್ರು ಚೋಟ ಬಾಯ್ಲಿ ಬೆಂಗಳೂರ ತಗೊಂಡೆ ನಾನು ಬರುವಾಗ ಈ ಕ್ರೀಮ್ ಬಂದದ್ದು ಇತ್ತಲ್ಲ ತಿಂದ್ರಿ ಹಂಗೆ ನಮ್ಮ ಅಜ್ಜಿ ಕೈ ರುಚಿ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು. ಭಾರಿ ಮಸ್ತಾಗಿತ್ತು ಊಟ ತಿಂದ. ಅದು ಅಜ್ಜಿ ಕೈಯಾಗಿನ ಊಟ ತಿನ್ನೋದಂತಂದು ಅದು ಅದೃಷ್ಟ ಅಂತಲೇ ಅನ್ಕೋಬೋದು. ಎಷ್ಟೋ ಜನಕ್ಕೆ ಅಜ್ಜಿಗೆ ಇರ್ತಾರೆ, ಒಬ್ಬೊಬ್ರಿಗೆ ಇರೋದಿಲ್ಲ. ಅದ್ರಾಗ ನಾವು ಕೂಡ ಅದೃಷ್ಟ ಮಾಡಿ ಬಂದಿದ್ದೀವಿ. ಹಂಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ, ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.